बस चालकाने बसमध्ये गळफास घेऊन संपवले जीवन. महिनाभरातील ही दुसरी घटना असल्याने परिवहन विभागातील कर्मचाऱ्यांमध्ये गोंधळाची परिस्थिती. आजारपणात रजा न मिळाल्याने त्यांनी ही आत्महत्या केल्याचा संशय. पेडगाव शहरातील राज्य परिवहन महामंडळाच्या बस डेपो क्रमांक 2 मध्ये एका बस चालकाने बसमध्ये गळफास घेऊन आत्महत्या केल्याची घटना आज बुधवारी सकाळी उघडकीस आली. महिनाभरातील ही दुसरी घटना असल्याने परिवहन विभागातील कर्मचाऱ्यांमध्ये गोंधळाची परिस्थिती निर्माण झाली आहे. या घटनेत आत्महत्या केलेल्या बस चालकाचे नाव भालचंद्र एस तुकोजी, वय 45, राहणार रामदुर्ग तालुका असे असून घटनास्थळी वरिष्ठ अधिकारी पोहोचून पंचनामा केला. ಸುಮಾರು 7 ಗಂಟೆ ಸಮಯ ಹೊತ್ತರಲ್ಲಿ ಇಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿರೋ ಬಸ್ ಡಿಪೋ ಅಲ್ಲಿ ಒಂದು ಬಸ್ಸಲ್ಲಿ ಬಸ್ಸಿನ ಚಾಲಕ ಅವರು ಖುದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವರು ನೇಣನ್ನ ಹ್ಯಾಂಗ್ ಮಾಡ್ಕೊಂಡು ನೇಣ್ ಬಿಗಿದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಚಾರ ತಿಳಿದು ಬಂದಂತೆ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ. ನಾನು ಕೂಡ ಬಂದು ಸ್ಪಾಟ್ ವಿಸಿಟ್ ನ ಮಾಡಿದ್ದೀನಿ. ಅವರು ಮೃತದೇಹ ಅಲ್ಲಿ ಇದೆ. ಅವರ ಮನೆ ಕಡೆಯಿಂದ ಈಗ ಅವರ ಪತ್ನಿಯವರು ಕೂಡ ಬಂದಿದ್ದಾರೆ, ಮತ್ತೆ ಅವ್ರ ತಾಯಿಯವರು ಕೂಡ ಬರ್ತಿದ್ದಾರೆ. ಇವ್ರ ಹೆಸರು ಬಾಲಚಂದ್ರ ಅಂತ ಹೇಳಿ. ಇವರು ಮೂಲತಃ ರಾಮದುರ್ಗ ತಾಲೂಕಿನವರಾಗಿರ್ತಾರೆ. ಅವ್ರ ಮನೆಯವರು ಅಥವಾ ಅವ್ರ ತಾಯಿಯ ಕಡೆಯಿಂದ ಕಂಪ್ಲೇಂಟ್ ನ ತಗೊಂಡು ಮುಂದಿನ ತನಿಖೆ ಮಾಡಿ ನಾವು ಕ್ರಮ ಜರುಗಿಸ್ತೀವಿ. ಈಗ ಮೇಲ್ನೋಟಕ್ಕೆ ನಾವು ತನಿಖೆ ಮಾಡದೆ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಆಗಿದೆ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅವರು ಮನೆಯವರಿಂದ ನಾವು ಸ್ಟೇಟ್ಮೆಂಟ್ ನ ತಗೊಂತೀವಿ. ಮನೆಯಿಂದ ಸ್ಟೇಟ್ಮೆಂಟ್ ತಗೊಂಡಿದ ನಂತರ ಸಾಧಾರಣವಾಗಿ ಈ ಇಂಥ ಪ್ರಕರಣದಲ್ಲಿ ಅವರು ಎಲ್ಲಿ ಉದ್ಯೋಗ ಮಾಡ್ತಿದ್ರು, ಮತ್ತೆ ಅವ್ರ ಮೇಲಧಿಕಾರಿಗಳು ಯಾರಿದ್ರು, ಮತ್ತೆ ಅವ್ರ ಜೊತೆ ಕೆಲಸ ಮಾಡೋರು ಯಾರಿದ್ರು, ಅವ್ರದ್ದು ಎಲ್ಲ ಸ್ಟೇಟ್ಮೆಂಟ್ ತಗೊಂಡು ಆ ನಂತರ ನಮ್ಗೆ ಕಂಡು ಬರುತ್ತೆ ಏನಾಗಿತ್ತು, ಯಾವ ಕಾರಣಕ್ಕಾಗಿತ್ತು, ವೆದರ್ ತಾವು ಹೇಳೋ ತರ ಯಾವ್ದನ್ನ ಕಿರುಕುಳ ಇತ್ತಾ ಅಥವಾ ಬೇರೊಂದ್ ಕಾರಣ ಇತ್ತಾ ಅಂತ ಹೇಳಿ ನಮ್ಮ ತನಿಖೆ ಮೂಲಕನೇ ಬೆಳಿಗ್ಗೆ 7 ಗಂಟೆಗೆ, ಯಾಕೆಂದ್ರೆ ಅವರು 6:30 ಸಮಯಕ್ಕೆ ಬಂದಿದ್ದಾರಂತೆ. ಮತ್ತೆ ಇದು ನಮ್ಮ ಲೋಕಲ್ ಬಸ್ ಆಗಿರುತ್ತೆ. ಇಲ್ಲಿ ಶಾಪುರಿಂದ ವಡ್ಗಾವ್ಗೆ ಹೋಗೋ ಬಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಪ್ರಿಲಿಮಿನರಿ ಮಾಹಿತಿ ಆಗಿರುತ್ತೆ. प्राथमिक चौकशीनुसार भालचंद्र यांना दीर्घकाळापासून पाठदुखीच्या वेदना होत होत्या. या असह्य वेदनामुळे त्यांनी नैराश्यातून हे पाऊल उचलले असावे. तसेच आपल्या आजारपणात रजा न मिळाल्यामुळे त्यांनी ही आत्महत्या केली असल्याचा संशय व्यक्त करून राज्य परिवहन महामंडळावर आरोप मृताच्या नातेवाईकांनी केला आहे. 7 ಗಂಟೆಗೆ ಸ್ಟಾರ್ಟ್ ಆಕಿತ್ರಿ, 6:30 ಮುಗಿತೈತ್ರಿ ನಮ್ಮ ಡ್ಯೂಟಿ. ಈ 3 ತಿಂಗಳಾತ್ರಿ ನಾವು ಅವ್ರ ಜೋಡಿ ಡ್ಯೂಟಿ ಮಾಡಾಕುಂತ್ರಿ. ಇದು ಮಾರ್ಚ್ ನಡಕೊಮ್ಮೆ ಡ್ಯೂಟಿ ಮಾಡುವಾಗ ಇಳಿದು ಹೋಗಿದ್ರಿ. ಅಂದ್ರೆ 20 ದಿವಸ ಆತ್ರಿ. ಅವ್ರು ಡ್ಯೂಟಿ ಮಾಡುವಾಗನೇ ಬ್ಯಾಕ್ ಪೇನ್ ಬಂದೈತಿ, ನನಗೆ ಆಗುವಲ್ತು ಅಂತೇಳಿ ಇಳಿದು ಹೋಗಿದ್ರಿ. ಇಳಿದು ಹೋಗಿ ಆಮೇಲೆ ಡ್ಯೂಟಿಗೆ ಬಂದಿಲ್ಲ ರೀ. ಅವರು 15 ದಿವಸ ಡ್ಯೂಟಿಗೆ ಬರಲಿಲ್ಲ. ಟ್ರೀಟ್ಮೆಂಟು ತೊಗೊಳತ್ತೀನಿ, ಒಂದು ಕಡೆ 1 ವಾರ ಬಾ ಅಂತ ಹೇಳ್ಯಾರವ. ಮತ್ತು ರಜಾನು ಏನು ಮಾಡಲಿ ಅಂದ್ರೆ ಟ್ರೀಟ್ಮೆಂಟ್ ಇದ್ರಾಗ ನಾನು ಆಟೋದಾಗ ಹಾಕ್ರಿ ಅಂತ ಹೇಳಿದ್ದೆ ರೀ. ಅವ್ರು ನಾನು ಆಟೋದಾಗ ಹಾಕಿದ್ರು. ಇವರು ಲೀವ್ ಇಟ್ಟಾರ್ರಿ. ಎಲ್ಲಿ ಇಟ್ಟಿದ್ದನ ಅವರು ಮತ್ತು ಸರ್ ಟ್ರೀಟ್ಮೆಂಟ್ ಮಾಡ್ಯಾರ. ಆಮೇಲೆ ಮುಂದೆ ಆಬ್ಸೆಂಟ್ ಹಾಕಿದಾರೆ ರೀ. ಎಷ್ಟು 6 ದಿವಸ ಆಬ್ಸೆಂಟ್ ಹಾಕಿದಾರೆ. ಅದು ಅವಾಗೂ ಹೇಳಿದ್ರು ಅವ್ರು ನನಗೆ ಫೋನ್ ಮಾಡಿರಿ. ಮತ್ತು 6 ಆಬ್ಸೆಂಟ್ ಹಾಕಿದಾರು, ಹೊಳೆ ಡ್ಯೂಟಿ ಬಾ ಅನ್ನತ್ತಾರ ನನಗೆ. ಮತ್ತು ಇಲ್ಲಾಂದ್ರೆ ರಿಪೋರ್ಟ್ ಹೋಗ್ತೈತೆ ನೋಡು ಅಂತ ಅಂದ್ರಿ. ಅಂದ್ರೆ ಆಯ್ತಪ್ಪ ಬಂದ್ ಮಾಡೋದನ್ನು. ಮತ್ತು ಜನರಲಿಗೆ ಮಾತ್ರ ಬಂದಿಲ್ಲ ರೀ. ಅವಾಗ ಮಧ್ಯಾಹ್ನ ಇಲ್ಲ ಬೆಳಿಗ್ಗೆ ಅಷ್ಟೇ ಒಂದು 4-5 ತಾಸು ಬಂದು ಡ್ಯೂಟಿ ಮಾಡಿ ಹೋಗ್ಯಾರ ರೀ ಅವ್ರು. ಇದನ್ನ ನನಗೆ ತ್ರಾಸ ಆಗತೈತಿ, ಮಾಡೋಕ್ಕಾಗವಲ್ತವ ಡ್ಯೂಟಿ ಅಂತ ಹೇಳ್ಯಾರ ರೀ. ಮತ್ತು ನಿನ್ನೆ ಅವ್ರದ್ದು ನಂಬರ್ ಜಗ್ಗಿದ್ರಿ. ಮತ್ತು ನಾನು ಬರೋದಿಲ್ಲ ಬೆಳಿಗ್ಗೆ ಅಂತ ಫೋನ್ ಮಾಡಿ ಹೇಳಿದ್ರು ರೀ ಅವ್ರು. ನಾ ಬೇರೆದವ್ರ ಡ್ರೈವರ್ನ ತೊಗೊಂಡು ಹೋಗೀನಿ ರೀ ನಿನ್ನೆ. ಇವತ್ತು ನನ್ನ ಲೀವ್ ಐತ್ರಿ. ಅಲ್ಲಿ ಹೋಗಿನಿ. ಅವ್ರು ಬೇರೆದವ್ರನ್ನ ಕಂಡಕ್ಟರ್ನ ಹಚ್ಚಿದಾರೆ ರೀ. ಆ ಡ್ರೈವರ್ಗೆ ಅವ್ರದ್ದು ಹಚ್ಚಾರ. ಜನರಲ್ ಡ್ಯೂಟಿ ಆಗೋದಿಲ್ಲ ಅಂತ ಹೇಳಾಕತ್ತಿದ್ರು ರೀ ಅವ್ರು. ನನಗೆ ಬ್ಯಾಕ್ ಪೇನ್ ಭಾಳ ಬರತೈತಿ, ಅದು ಎಕ್ಸ್ರೇದು ಮಾಡಿಸಿದಾರೆ ರೀ. ಮತ್ತು ಅದಕ್ಕೆ ಒಂದು 2-3 ಕಡೆ ಎಲುಬು ಸ್ವಲ್ಪ ಬಿಟ್ಟೈತೆ ಅಂತ ಹೇಳ್ಯಾರ ರೀ. ನರ ಸ್ವಲ್ಪ ಬಾವು ಬಂದೈತಂತ್ರಿ. ಅವ್ರಿಗೆ ಕುಂದ್ರಾನ ಆಗುವಲ್ತಾಗಿತ್ತು ರೀ ಡ್ಯೂಟಿಗೆ. ಇವತ್ತು ಬೆಳಗಿನ ಸಮಯದಲ್ಲಿ ಅವರು ನಮ್ಮ ಡಿಪೋದಲ್ಲಿ ನಿಂತಂಥ ವಾಹನದಲ್ಲಿ ಬಾಲಚಂದ್ರ ಕೋಡಿಯನ್ನವರು ನೇಣಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ತಿಳಿದ ತಕ್ಷಣ ನಾವೆಲ್ಲ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಲ್ಲೇ ಬೆಳಗಾವದಲ್ಲಿ ಅವರ ಹೆಂಡತಿಯವ್ರನ್ನ ಕರೆಸಿ ಅವರ ರಿಲೇಟಿವ್ ಎಲ್ಲ ಕರೆಸಿದ್ದೀವಿ. ಆ ಕಡೆ ಏನು ಅಂಥ ಸಮಸ್ಯೆ ಇಲ್ಲ. ಮತ್ತು ಅವ್ರಿಗೆ ಡ್ಯೂಟಿನಲ್ಲೂ ಅಂತ ಏನೂ ಸಮಸ್ಯೆ ಇಲ್ಲ. ನಿನ್ನೆನೂ ಡ್ಯೂಟಿ ಮಾಡಿದ್ದಾರೆ,
ಇವತ್ತು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಬಂದವರು ಈ ಥರ ಹಿಂದೆ ಡಿಪೋದಲ್ಲಿ ಭಾಳಷ್ಟು ಬಸ್ಗಳು ನಿಂತಿರ್ತವೆ. ಆ ಒಂದು ಮಧ್ಯದ ಬಸ್ಗಳಲ್ಲಿ ಹೋಗಿ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಸುಸೈಡ್ ಕಾರಣ ಏನು? ಈಗ ನಾವು ಬೆಳಗ್ಗೆಯಿಂದ ವಿಚಾರ ಮಾಡ್ದಂಗೆ ಅವರು ಮೊದಲಿಂದನೂ ಒಳ್ಳೆ ಆ, ಸಿಬ್ಬಂದಿನೇ ಅಂತ ಹೇಳ್ತಾರೆ. ಆಮೇಲೆ ಡಿಪೋ ಮ್ಯಾನೇಜರು ಅವ್ರು ಕೇಳಿದಾಗೆ ಹಿಂದೆ ಈಗ ಒಂದು 10-12 ದಿವಸದಿಂದ ಅವ್ರಿಗೆ ಒಂದು 7ರಿಂದ 8 ದಿವಸ ರಜಾ ಕೊಟ್ಟಿದ್ದಾರೆ. ರಜಾ ಕೊಟ್ಟಿದ್ದನ್ನು ಕೂಡ ಅವರು ಬೇರೆದವ್ರ ಹತ್ರ ಹೇಳ್ತಾರೆ. ಡಿಪೋ ಮ್ಯಾನೇಜರು ನಾನು ಡ್ಯೂಟಿಗೆ ಬರದೇ ಇದ್ರು ಕೂಡ ನನಗೆ ಡ್ಯೂಟಿಗೆ ಬರೋ ಟೈಮ್ನಲ್ಲಿ ನಿನ್ನೆ ಬಂದಾಗ ನನಗೆ ಡ್ಯೂಟಿಗೆ ಅಬ್ಸೆಂಟ್ ಇದ್ದಿದ್ದನ್ನು ರಜಾ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಡ್ಯೂಟಿಗೆ ಹೋಗಿದ್ದಾರೆ. ಇವತ್ತು ಕೂಡ ಆ್ಯಸ್ ಯೂಸ್ವಲ್ ಡ್ಯೂಟಿಗೆ ಬರಬೇಕಂತ ಈ ಥರ ಬಂದಿದ್ದಾರೆ. ಬಟ್ ಅವರು ಯಾಕೆ ಇದನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಭಾಳಷ್ಟು ದುರದೃಷ್ಟಕರ. ಅದು ಆಗಬಾರ್ದಾಗಿತ್ತು. ಅವರು ಒಳ್ಳೆಯ ಸಿಬ್ಬಂದಿ ಇದ್ದರು. ಅವರ ಫ್ಯಾಮಿಲಿ ಜೊತೆಗೆ ಅವ್ರ ಜೊತೆ ಏನೋ ಮುಂದೆ ಏನಾಗಬೇಕು ನಾವು ಅವ್ರಿಗೆ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ನಾವು ಸೌಲಭ್ಯಗಳನ್ನು ಒದಗಿಸ್ತೀವಿ.